ಉಳ್ಳಾಲದ ಕಲ್ಲಾಪುಡು ಅಟ್ಟನೆ ಮಲ್ತದಿತ್ತಿನ ರಾಜ್ಯ ಸರ್ಕಾರದ ಗ್ಯಾರಂಟಿ ಸಮಾವೇಶಗ್ ಮಾರ್ಚ್ ಉರ್ಂಬ ಶನಿವಾರ ಬಯ್ಯಗ್ ವಿಧಾನಸಭೆತ ಸಭಾಧ್ಯಕ್ಷರಾಯಿನ ಯುಟಿ ಖಾದರ್, ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ, ಆರೋಗ್ಯ ಬೊಕ ಕುಟುಂಬ ಕಲ್ಯಾಣ ಸಚಿವರು ಅಂಚನೆ ಜಿಲ್ಲಾ ಉಸ್ತುವಾರಿ ಸಚಿವರಾಯಿನ ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಶಾಸಕರಾಯಿನ ಹರೀಶ್ ಕುಮಾರ್, ಮಂಜುನಾಥ ಭಂಡಾರಿ, ಮೂಡ ಅಧ್ಯಕ್ಷರಾಯಿನ ಸದಾಶಿವ ಉಳ್ಳಾಲ, ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಮುಕುಲು ಚಾಲನೆ ಕೊರಿಯರು, ಎಡಿಸಿ ಸಂತೋಷ್ ಕುಮಾರ್, ಸಹಾಯಕ ಆಯುಕ್ತರು ಹರ್ಷವರ್ಧನ ತಾಂದೆ ನನಲ ಒಂಚಾತ್ ಗಣ್ಯರು ಮಿತರ್ಮೆಡಿತ್ತರು. ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರುಗಳೇ, ತಾಲೂಕು ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಮಾಜಿ ಸದಸ್ಯರುಗಳೇ, ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಸದಸ್ಯರು, ಇನ್ನಿತರ ನಮ್ಮ ಸದಸ್ಯ ವರ್ಗದವರೇ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರೇ, ಸ್ವಸಹಾಯ ಸಂಘ ಇರಲಿ, ಸಂಜೀವಿನಿ ಇರಲಿ, ಬಹುಶಃ ಆಶಾ ಕಾರ್ಯಕರ್ತರಿರಲಿ, ಸರ್ಕಾರದ ತಳಮಟ್ಟದಲ್ಲಿ ಜನರ ಮಧ್ಯೆ ಕೆಲಸ ನಿರ್ವಹಿಸುವಂತ ಎಲ್ಲ ನಮ್ಮ ಸರ್ಕಾರ ತಳಮಟ್ಟದ ಅಧಿಕಾರಿ ವರ್ಗದವರೇ, ವಿವಿಧ ಗ್ರಾಮದಿಂದ ಮತ್ತು ವಿವಿಧ ನಗರ ಪ್ರದೇಶದ ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಮತ್ತು ಮುಖಂಡರುಗಳೇ, ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಿದ್ದ ಹಿತೈಷಿಗಳೇ, ಸ್ಥಳೀಯ ಮಟ್ಟದ ಅಧಿಕಾರಿಗಳಾದಂತ ಬಹುಶಃ ನಮ್ಮ ಉಳ್ಳಾಲ ಕಮಿಷನರ್ ವಾಣಿ ಆಲ್ವಾರವರೇ, ಸೋಮೇಶ್ವರದ ನಮ್ಮ ಮಟ್ಟಾಜಿರವರೇ, ನಮ್ಮ ಸಿಒ ಆಗಿರುವಂತಹ ಖರ್ಗೆರವರೇ, ಪೊಲೀಸ್ ಇಲಾಖೆಯ ಅಧಿಕಾರಿಯಿಂದ ನಮ್ಮ ಧನ್ಯವಾದ ಎಲ್ಲ ನಮ್ಮ ಬಾಲಕೃಷ್ಣ ಎಲ್ಲ ಒಂದು ಕಾರ್ಯಕ್ರಮ ಸಹಕಾರ ಕೊಟ್ಟಂತ ಪ್ರತಿಯೊಂದು ಇಲಾಖೆಯ ಅಧಿಕಾರಿ ವರ್ಗದವರೇ, ಮುಂದಿರುವ ಎಲ್ಲ ನಮ್ಮ ಸೋದರರೇ, ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ. ಉಳ್ಳಾಲ ಕ್ಷೇತ್ರ ವ್ಯಾಪ್ತಿಯ ಗ್ಯಾರಂಟಿ ಜನೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಇಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ತಾಯಂದಿರು, ಹಿರಿಯರು, ಕಿರಿಯರು, ಸಹೋದರ ಸಹೋದರಿಯರು, ಬಹುಶಃ ಇದು ನಮ್ಮ ಕ್ಷೇತ್ರದ ಸಂಸ್ಕೃತಿಯ ಪ್ರತಿಬಿಂಬ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಕಳೆದೊಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಶಕ್ತಿ ಮೀರಿ ನನ್ನ ಪರವಾಗಿ ನಿಂತು ಪರವಾಗಿ ಗೆಲ್ಲಿಸಿಕೊಟ್ಟು ಬಹುಶಃ ಇವತ್ತು ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಭಾಧ್ಯಕ್ಷ ಸ್ಥಾನ ಕೂತ್ಕೊಳ್ಳುವಂಥ ಅವಕಾಶ ತಾವೆಲ್ಲ ಇವತ್ತು ಮಾಡಿ ಕೊಟ್ಟಿದ್ದೀರಿ. ಒಂದು ಮಾತು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನನಗೆ ಬಯಸ್ತೇನೆ. ಆ ಒಂದು ಸಂದರ್ಭದಲ್ಲಿ ನಾನು ಯಾವುದೆಲ್ಲ ಕೆಲಸ ನಾನು ಮಾಡ್ತೇನೆ, ಆ ಎಲ್ಲ ಹೇಳಿದಂಥ ಕೆಲಸವನ್ನು ಎಲ್ಲ ಕೆಲಸ ಮಾಡಿ ನಿಮ್ಮ ಕಾಲಬಡಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ವಹಿಸ್ಕೊಳ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನ ಪರಿಷತ್ ಸದಸ್ಯರು ನನ್ನ ಸನ್ಮಿತ್ರ ಅಂತ BM ಫಾರೂಕ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲ ಪರವಾಗಿ ನಾನು ಸ್ವಾಗತಿಸ್ತೇನೆ. ಇವತ್ತು ಕಳೆದೊಂದು ಸಂದರ್ಭದಲ್ಲಿ ಈಗ ನನಗೆ ಯಾವುದೇ ರಾಜ್ಯಕ್ಕೆ ಪಕ್ಷ ಇಲ್ಲ. ನನಗೆ ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯನ್ನು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಾಗ ಕೆಲವೊಂದು ವಿಚಾರಗಳಿತ್ತು. ಇದು ಬರಲಿಕ್ಕೆ ಗ್ಯಾರಂಟಿ ಬರಲಿಕ್ಕೆ ಸಾಧ್ಯ ಉಂಟಾ, ಇದು ಆಗ್ತದ, ಇದು ಅನುಷ್ಠಾನ ಸಾಧ್ಯವಿದೆ ಅಂತ ಹೇಳಿ ಭಾಳ ಚರ್ಚೆ ಆಯಿತು. ಕೆಲವರದ್ದು ಚರ್ಚೆ ಆಗುವುದಿಲ್ಲ ಅಂತಲೇ ಕೂಡ ಹೇಳಿದ್ರು. ಇದೆಲ್ಲ ಕೂಡ ಸುಮ್ಮನೆ ಹೇಳುವಂಥದ್ದು, ಚರ್ಚೆ ಆಗುವುದಿಲ್ಲ ಅಂತೇಳಿ. ಆಗ ನನ್ನ ಕಾರ್ಯಕರ್ತರ ಮಿತ್ರ ನಾವೆಲ್ಲ ಧೈರ್ಯವಾಗಿ ಒಂದು ಮಾತನ್ನು ಹೇಳಿದ್ದೆವು. ಅದು ಜನರಿಗೆ ಸಾಮಾನ್ಯ ಹೇಳಿದ ಮಾತು ಯಾವುದಂತ ಹೇಳಿದರೆ, ಸರ್ಕಾರಕ್ಕೆ ಬಂದು 6 ತಿಂಗಳಲ್ಲಿ ಈ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಆಗದಿದ್ದಲ್ಲಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಅವತ್ತು ಹೇಳಿದ್ದೆ. ಅಧಿಕಾರಕ್ಕೆ ಬಂದು 6 ತಿಂಗಳಲ್ಲ, ಒಂದೇ ಒಂದು ತಿಂಗಳಿನಲ್ಲಿ ಬಹುಶಃ ಇನ್ನಿತ ಕೆಲವು ಎಲ್ಲ ಯೋಜನೆ ಕೂಡ ಜಾರಿ ಆಗ್ತಾ ಇವತ್ತು ಬರ್ತಿರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಮಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ, ಇದೆಲ್ಲವೂ ಕೂಡ ಜನಸಾಮಾನ್ಯ ಪರವಾಗಿ, ಬಡವರ ಪರವಾಗಿ, ಜನ ಸ್ವಾಭಿಮಾನ ಬದುಕನ್ನು ಕಾಣಲಿಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನಾವು ಅತ್ಯಂತ ಸಂತುಷ್ಟರಾಗಿದ್ದೇವೆ. ಬಹುಶಃ ಇವತ್ತು 2,000 ರೂಪಾಯಿಯ ಯೋಜನೆ ಮಹತ್ವ ಸಿಕ್ಕಿದವರಿಗೆ ನಿಮ್ಗೆ ಅದು ಮಹತ್ವ ಗೊತ್ತಾಗ್ತದ ಇಲ್ವಾ ಗೊತ್ತಿಲ್ಲ. ಅದು ಯಾರು ಸಿಕ್ಕಲಿಲ್ಲ ಅಂತೇಳಿ ಕೌಂಟರ್ನಲ್ಲಿ ಬಂದು ಕ್ಯೂವಲ್ಲಿ ನಿಲ್ತಾರಲ್ಲ, ಅವನ ಬೇಸರ ನೋಡುವಾಗ ಆ 2,000ದ ಮಹತ್ವ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಸ್ವಲ್ಪ ಜಾಸ್ತಿ 2,000ದ ಮಹತ್ವ ನಿಮ್ಗೆಲ್ಲರಿಗೆ ಅರ್ಥ ಆಗಬೇಕಾದ್ರೆ, ನೀವೊಂದು ಕಷ್ಟ ಕಾಲದಲ್ಲಿದ್ದಾಗ ಯಾರ ಹತ್ರ 1,000 ರೂಪಾಯಿ ಕೊಡಿ, ಆಗ 1,000 ರೂಪಾಯಿ ನಿಮಗೆ ತಗೊಳ್ಳಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಆಲೋಚನೆ ಮಾಡಿ. ಕೊಡುವನಷ್ಟು ಸುಲಭ, ಭಾಳ ಕಷ್ಟದಲ್ಲಿ ಸಿಕ್ಕುವಂಥ ಪರಿಸ್ಥಿತಿ ಆಗ್ತಾ ಇದೆ. ಆಗ ಇದರ ಮಹತ್ವ ನಮಗೆ ಗೊತ್ತಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದೇ ರೀತಿ ಎಲ್ಲ ಇವತ್ತು ಗೃಹಲಕ್ಷ್ಮಿ ಇರಲಿ, ಶಕ್ತಿ ಯೋಜನೆ ಇರಲಿ, ಯೋನಿಧಿ ಇರಲಿ, ಬಹುಶಃ 10 kg ಅಕ್ಕಿ ಕೊಡುವಂಥ ಯೋಜನೆ ದಿನೇಶ್ ಗುಂಡೂರಾವ್ಜಿಯವರು, ನಾನು ಬಹುಶಃ ಇವತ್ತು ಆಹಾರ ಸಚಿವರಾಗಿದ್ದವು.
5ರಿಂದ 7 kg ಜಾಸ್ತಿ ಮಾಡಿದಾಗ ನಾನೇ ಆಹಾರ ಸಚಿವನಾಗಿದ್ದೆ. ಯಾಕೆಂತ ಹೇಳಿದರೆ ಕೆಲವರು ಬೇಸರ ಆಗ್ತದೆ. ಕೆಲವೊಬ್ಬರು ವಿಚಾರ ನಿಲ್ಲುವಾಗ ಯಾಕೆ 10 kg ಬೇಕಂತ ಕೇಳ್ತಾರೆ. ಯಾಕೆ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ಅವತ್ತು 5ರಿಂದ 7 ಯಾಕೈತೆ ಅಂತ ಹೇಳಿದರೆ ಭಾಳಷ್ಟು ತಾಯಂದಿರು ಫೋನ್ ಮಾಡಿ ಕೂಗ್ತಾ ಇದ್ರು, ನಾನು ಮನೆಯಲ್ಲಿ ಒಬ್ಬರೇ ಇದ್ದೇನೆ, ನನಗೆ ಮಕ್ಕಳು ಯಾರು ಕೂಡ ಇಲ್ಲ, ನೀವು ಕೊಡೋದು 5 kg ನನಗೆ ಸಾಕಾಗೋದಿಲ್ಲ, 5 kg ಅಕ್ಕಿ ನೀವು ಜಾಸ್ತಿ ಮಾಡಿ ಅಂತ ಕೂಗ್ತಾ ಇದ್ರು. ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ರು, ನಾನು ಮತ್ತು ನನ್ನ ಮನೆಯವರು ಇಬ್ಬರೇ ವಯಸ್ಸಾದವರು ಇದ್ದಾರೆ, ನಮ್ಮ ಜೊತೆ ಮಕ್ಕಳು ಯಾರು ಇಲ್ಲ, ಅವ್ರು ದೂರದಲ್ಲಿದ್ದಾರೆ, ನೀವು ಕೊಡೋದು 5-5 kg ನಮಗೆ ಸಾಕಾಗೋದಿಲ್ಲ, ಇದು ಜಾಸ್ತಿ ಮಾಡ್ಬಂದು ಕೇಳುವಂಥ ಪರಿಸ್ಥಿತಿ ಇತ್ತು. ಕೆಲವೊಂದು ತಾಯಿ ಮತ್ತು ಮಕ್ಕಳು ಮಾತ್ರ ಇದ್ರು. ಆ ತಾಯಿ ಬಂದು ಹೇಳ್ತಾ ಇದ್ರು, ನನ್ನ ಗಂಡ ಇಲ್ಲ, ನನಗೆ ಆಗುದಿಲ್ಲ, ನಾನು ಮತ್ತು ನನ್ನ ಮಗ ಮಾತ್ರ ಇದ್ದೇನೆ, ನೀವು ಕೊಡುವಂಥ 5 kg ನಮಗೆ ಸಾಕಾಗೋದಿಲ್ಲ, ಭಾಳ ಕಷ್ಟ ಆಗ್ತದೆ, ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಕೇಳಿ ಅಂತ ಕಣ್ಣೀರು ಸುರಿಸಿ ನಮ್ಮ ಕಚೇರಿಗೆ ಬಂದವರು ಕೂಡ ಇವತ್ತು ಭಾಳಷ್ಟು ಜನ ಇದ್ದಾರೆ. ಆವಾಗ ಸರ್ಕಾರ ಒಂದು ಚರ್ಚೆ ಮಾಡಿತ್ತು, ಒಂದು ಜನಸಾಮಾನ್ಯರಿಗೆ ತಿಂಗಳಿಗೆ ಎಷ್ಟು ಬಹುಶಃ ಜೀವನ ಮಾಡಲಿಕ್ಕೆ ಅಕ್ಕಿ ಬೇಕಂತೇಳಿ. ಆಗ ಒಬ್ಬನಿಗೆ ಸೈಂಟಿಫಿಕ್ ಚರ್ಚೆ ಮಾಡುವಾಗ 14 kg ಬೇಕಂತ ಆಯಿತು. ಅದಕ್ಕಾಗಿ ಅವತ್ತು ಸರ್ಕಾರ 7 kg ಉಚಿತವಾಗಿ ಸರ್ಕಾರ ಕೊಡ್ತದೆ, 7 kg ಅವರು ಹಾಕ್ಬೇಕಂತ ಹೇಳಿ ಇವತ್ತು ಚರ್ಚೆ ಆಯಿತು. ಇವತ್ತು ಬಹುಶಃ ಈ ಗ್ಯಾರಂಟಿ ಯೋಜನೆ ಮುಖಾಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಜನಸಾಮಾನ್ಯ ನೆಮ್ಮದಿಯಿಂದ ಗಂಜಿ ಊಟ ಮಾಡಿ ಅದರ ಸ್ವಾಭಿಮಾನ ಬದುಕಾಣುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಂಥ ಸರ್ಕಾರ ಬಹುಶಃ ಇವತ್ತು ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ಯೋಜನೆ ಬಗ್ಗೆ ಸವಿವರವಾಗಿ ನಮ್ಮ ಮಂತ್ರಿಗಳು ಇನ್ನಷ್ಟು ಮಾತಾಡಲಿಕ್ಕಿದ್ದಾರೆ. ನಾನು ಬಹುಶಃ ಅದರ ಬಗ್ಗೆ ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯೆಲ್ಲ ತಾಯಂದಿರಿಗೆ, ಸೋದರ ಸೋದರಿಗೆ, ಸನ್ಮಿತ್ರರಿಗೆ, ತಾವೆಲ್ಲ ಯುವಕ ಮಿತ್ರರ ಸಕ್ರಿಯವಾಗಿ ದಿನದಿಂದ ಭಾಗವಹಿಸುವಂಥ ವಿಚಾರ ಇವತ್ತು ಆಯಿತು. ನಾನು ನಿಮ್ಗೆಲ್ಲ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಕ್ಷೇತ್ರವನ್ನೊಂದು ಮಾದರಿ ಕ್ಷೇತ್ರ ಮತ್ತು ಇಡೀ ರಾಜ್ಯದಲ್ಲಿ ಒಂದು ಹೆಸರಾಂತ ಕ್ಷೇತ್ರ ಮಾಡಲಿಕ್ಕೆ ನೀವೆಲ್ಲ ಜೊತೆಯಾಗಿ ದುಡಿಯುವಂಥ ಕೆಲಸ ಇವತ್ತು ಆಗಬೇಕು. ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ದ್ವೇಷರಹಿತವಾದ ಮತ್ತು ದುಶ್ಚಟರಹಿತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಗ್ರಾಮದಲ್ಲಿ, ನಮ್ಮ ಪ್ರದೇಶದಲ್ಲಿ ಆ ನೇತೃತ್ವವನ್ನು ವಹಿಸ್ಕೊಳ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನೊಂದು ಮುಂದಿನ 30 ವರ್ಷಕ್ಕೆ ಬೇಕಾಗುವಂಥ ಯೋಜನೆಗಳು, ಬಹುಶಃ 24 ಗಂಟೆ ಕುಡಿಯುವ ನೀರಿನ ಯೋಜನೆ, ಅದೇ ರೀತಿಯಲ್ಲಿ ಬಹುಶಃ ಇನ್ನು 30 ವರ್ಷಕ್ಕೆ ಕಡಿಮೆ ಆಗದಂಥ ಕರೆಂಟಿಗೆ ಬೇಕಾದಂಥ ಹಲವಾರು ಯೋಜನೆಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸಿ ಬಹುಶಃ ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ರಾಜ್ಯ ಸರ್ಕಾರದ ಹಲವಾರು ಯೋಜನೆಗಳು ನಾನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತೇನೆ. ಶಾಂತಿ ನನ್ನ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಮಂಜುನಾಥ್ ಭಂಡಾರಿ ಅವರು ಮತ್ತು ವಿಧಾನ ಪರಿಷತ್ ಹರೀಶ್ ಕುಮಾರ್ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾಗಿ ಇವತ್ತು ಸ್ವಾಗತಿಸ್ತೇನೆ. ಇವತ್ತು ನಾವು ಬೇರೆ ಬೇರೆ ಯೋಜನೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಭಾಳಷ್ಟು ಇವತ್ತು ತಾಯಂದಿರು, ಸೋದರರು ಬಂದಿದ್ದೀರಿ. ಹಲವಾರು ಸಮಯದಿಂದ ನಿಮಗೆ ಹಕ್ಕುಪತ್ರ ನಿಮಗೆ ಸಿಕ್ಕಿರಲಿಲ್ಲ. ಹಿಂದೆ ಬಹುಶಃ ನಾವು 4,500 ಅಧಿಕ ಹಕ್ಕುಪತ್ರ ಕೊಟ್ಟು ಭಾಳಷ್ಟು ಬಾಕಿ ಆಗಿತ್ತು. ನಾನು ಅಧಿಕಾರಿ ವರ್ಗದವ್ರಿಗೆ ಹೇಳಿದೆ, ಎಷ್ಟೆಲ್ಲ ಅರ್ಜಿ ಇದೆಯಾ, ಯಾರೆಲ್ಲ ಅರ್ಹತೆ ಇದೆಯಾ, ಅವ್ರಿಗೆಲ್ಲರಿಗೂ ಕೂಡ ಒಮ್ಮೆಲೆ ನಾವು ಕೊಡಬೇಕು, ಒಬ್ಬನಿಗೆ ಕೊಡೋದಿಲ್ಲ. ಅದಕ್ಕಾಗಿ ಇವತ್ತು ನಾನು ಕಂದಾಯ ಸಚಿವರನ್ನು ಬಹುಶಃ ನಾನು ಮೊನ್ನೆ ಹೇಳಿದಾಗ ತಕ್ಷಣ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಎಷ್ಟು ಜನ ಅವ್ರ ಹಕ್ಕುಪತ್ರ ಬಾಕಿ ಇದೆ ಆ ಎಲ್ಲ ಹಕ್ಕುಪತ್ರ ಕೊಡುವಂಥ ಕೆಲಸ ರೆಡಿ ಮಾಡಿ ನಾನೇ ಬರ್ತೇನೆ ಅಂತ ಹೇಳಿ ಆ ಒಂದು ಸೂಚನೆ ಪ್ರಕಾರ ಇವತ್ತು 700ಕ್ಕೂ ಅಧಿಕ ಮಂದಿಗೆ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಹಕ್ಕುಪತ್ರ ಕೊಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ನಮ್ಗೆ ಅತ್ಯಂತ ಸಂತೋಷ ಇವತ್ತು ರಾತ್ರಿ ಈ ಹಕ್ಕುಪತ್ರ ತಗೊಂಡೋದ ನಂತರ, ಯಾಕೆ ಇಷ್ಟು ವರ್ಷ ಅವರು 10 ವರ್ಷ 15 ವರ್ಷ ಮುಂದೆ ಅವ್ರು ಜೀವನ ಮಾಡ್ತಾ ಇದ್ರು. ಆದರೆ ಇದು ನನ್ನ ಸ್ವಂತ ಮನೆ ಹೇಳುವಂಥ ಧೈರ್ಯ ಯಾರಿಗೂ ಕೂಡ ಇವತ್ತು ಇರಲಿಲ್ಲ. ನಾವು ಸರ್ಕಾರಿ ಜಾಗದಲ್ಲಿದ್ದೇವೆ, ನಾಳೆ ಏನಾಗ್ತದೆ ಅಂತ ಗೊತ್ತಿಲ್ಲ ಎಂಬ ಭಾವನೆಯಲ್ಲಿ ಆ ತಾಯಂದಿರು ಮತ್ತು ಮಕ್ಕಳಿದ್ದರು. ಇವತ್ತು ನಿಮ್ಮ ಕೈಯಿಂದ, ಕಂದಾಯ ಸಚಿವರ ಕೈಯಿಂದ ಹಕ್ಕುಪತ್ರ ತಗೊಂಡೋಗಿ ನಮ್ಗೆ ಅತ್ಯಂತ ಸಂತೋಷದ ಗಣನೆ ಯಾವುದಂತ ಹೇಳಿದ್ರೆ, ಅವತ್ತು ಈ ತಾಯಿ ಇವತ್ತು ಧೈರ್ಯವಾಗಿ ಆ ಮಕ್ಕಳಿಗೆ ಹೇಳ್ತಾರೆ, ಇದು ನನ್ನ ಸ್ವಂತ ಮನೆ ಇವತ್ತು ನನ್ನ ಕೈಗೆ ಸಿಕ್ಕಿದೆ ಅಂತ ತೋರಿಸಿಕೊಡುವಂತ ಆ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನನ್ನ ಸ್ವಂತ ಮನೆ ಅಂತ ಹೇಳಿ ಆ ತಾಯಿ ಇವತ್ತು ಮಕ್ಕಳಿಗೆ ಧೈರ್ಯ ಕೊಡುವಂಥ ಕೆಲಸ ಇವತ್ತಾಗಿದೆ. ಆದ ಕಾರಣ ಇವತ್ತು ನಿಮಗೆ ಸಿಕ್ಕಿದಂಥ ಹಕ್ಕುಪತ್ರವನ್ನು ದಯವಿಟ್ಟು ಯಾರು ಕೂಡ ಬ್ಯಾಂಕಲ್ಲಿ ಲೋನ್ ಇಡ್ಲಿಕ್ಕೆ ಇನ್ನೂ ಹೋಗಬೇಡಿ. ಮತ್ತು ಯಾರದು ಬಂದರೆ ನಾನು ಹೊಯ್ಗೆ ವ್ಯಾಪಾರ ಮಾಡ್ತೇನೆ ಅಂತ ಹೇಳಿ ಮಕ್ಕಳನ್ನು ದಯವಿಟ್ಟು ಕೊಡಲಿಕ್ಕೆ ಕೂಡ ಹೋಗಬೇಡಿ. ಇದೊಂದು ಕವರಲ್ಲಿ ಹಾಕಿ ಬ್ಯಾಗಲ್ಲಿ ಇಟ್ಟು ಕಬ್ಬಡಲ್ಲಿ ಲಾಕ್ ಮಾಡಿಡಿ. ಯಾಕಂತ ಹೇಳಿದರೆ ಇವತ್ತು 10-15 ಲಕ್ಷ ರೂಪಾಯಿಯ ವ್ಯಾಲ್ಯೂ ಹಕ್ಕುಪತ್ರ ನಿಮ್ಮ ಮಕ್ಕಳು 15 ವರ್ಷ ಆಗುವಾಗ 1.5 ಕೋಟಿ 2 ಕೋಟಿ ರೂಪಾಯಿ ಆಸ್ತಿ ಆಗುವಂತಹ ಒಂದು ದೊಡ್ಡ ಮಟ್ಟದ ಹಕ್ಕು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲ ಕಾರ್ಯಕ್ರಮ ಬಹುಶಃ ಸಮರ್ಪಕವಾಗಿ ಉಪಕಾರ ವಿಚಾರ ಇವತ್ತು ಆಗಲಿ. ನಾನು ಬಹುಶಃ ಒಂದು 2 ತಿಂಗಳ ಹಿಂದೆ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ, ಉಳ್ಳಾಲ್ ನಗರಸಭೆ ವ್ಯಾಪ್ತಿಯ ಘನತ್ಯಾಜ್ಯದ ವಾಹನ ಸಂಪೂರ್ಣ ಕೆಟ್ಟೋಗಿದೆ, ನಮ್ಮ ಡ್ರೈವರ್ ಡೋರ್ ತೆಗಿಲಿಕ್ಕೆ ಆಗೋದಿಲ್ಲ, ಕಿಟಕಿಯಿಂದ ಹೊರಗೆ ಬರ್ತಾ ಇತ್ತು. ಆ ಟ್ರಾಲ್ ಮಾಡಿದವರಿಗೆ ನಾನು ಕತೆಗೆ ನಾನು ಇವತ್ತು ಸಲ್ಲಿಸ್ತೇನೆ.
ಮತ್ತು ಆ ವಿಡಿಯೋ ನೋಡಿ ನಾನೇನು ಅನಿಸಿದೆ ಅಂತ ಹೇಳಿದರೆ, ನಾನು ಕೆಟ್ಟ ವಾಹನ ನೋಡಲಿಲ್ಲ, ಅದು ಒಂದು ಅಂಶ ಮಾತ್ರ. ನನಗೆ ಹೆಮ್ಮೆ ಯಾವುದಂತ ಹೇಳಿದರೆ, ಉಳ್ಳಾಲದ ಡ್ರೈವರ್ ಮತ್ತು ಪೌರ ಕಾರ್ಮಿಕರು ವಾಹನ ಸರಿ ಇಲ್ಲದಿದ್ದರೂ ಕೂಡ ಕಿಟಕಿಯಿಂದ ಹೋಗಿ ಕಿಟಕಿಯಿಂದ ಬಂದು ಜನಸಾಮಾನ್ಯರ ಸ್ವಚ್ಛತೆಗೆ ಹೊರಟಂಥ ಕಾರ್ಯಕ್ರಮ, ಆ ಡ್ರೈವರ್ನ ಒಂದು ಮಹತ್ವ ಮತ್ತು ಪೌರ ಕಾರ್ಮಿಕ ಕೆಲಸ ಇದೆಯಲ್ಲ, ಅದು ಉಳ್ಳಾಲದ ಕಾರ್ಮಿಕರು ಮತ್ತು ಉಳ್ಳಾಲದ ಕೆಲಸಗಾರರ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಅದಕ್ಕಾಗಿ ಅಂಥ ಕಾರ್ಮಿಕರು ಇನ್ನು ಕಷ್ಟ ಆಗಬಾರ್ದು ಅಂತ ಹೇಳಿಕೊಂಡು ಇಮಿಡಿಯೇಟ್ ಆಗಿ ಇವತ್ತು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಕೂಡ 5-6 ಹೊಸ ವಾಹನಗಳನ್ನು ಖರೀದಿಸಿಕೊಂಡು ಇವತ್ತು ಆ ಕಾರ್ಯಕ್ರಮದಲ್ಲಿ ಜನರಿಗೆ ಉಳ್ಳಾಲ ಕ್ಷೇತ್ರ ಸ್ವಚ್ಛತೆ ಆಗಬೇಕಂತ ಹೇಳಿ ಕೊಡುವಂಥ ಕೆಲಸ ಇವತ್ತು ಮಾಡಿದರೆ, ಇದಕ್ಕೆ ನನಗೆ ಪ್ರೇರಣೆ ಕೊಟ್ಟದ್ದು ಯಾರಂತ ಹೇಳಿದರೆ, ಅವತ್ತು ಟ್ರಾಲ್ ಮಾಡಿ ನನ್ನನ್ನು ಟೀಕಿಸಿದ್ರಲ್ಲ, ಅವರು ನನಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾವು ಬೇರೆ ಬೇರೆ ಯೋಜನೆಗಳು ನಾವು ತರುವಂಥ ಕೆಲಸ ಕೂಡ ಇವತ್ತಾಗಿದೆ. ಬಹುಶಃ ಇವತ್ತು ನಮಗೆ ಸರ್ಕಾರದ ಮುಖಾಂತರ ಕೆಲವರಿಗೆ ಇವತ್ತು ವಿವಿಧ ಯೋಜನೆ ಕೊಡಬೇಕಂತ ಹೇಳಿದಾಗ ನಾನು ಅಧಿಕಾರಿಗಳಿಗೆ ಹೇಳಿದೆ, ತಾಲೂಕು ಮಟ್ಟದಲ್ಲಿ ನಾವು ಸ್ವಾವಲಂಬನೆ ಬದುಕನ್ನು ಕಾಡುವ ಅವಕಾಶ ಆಗಬೇಕು. ಅದಕ್ಕಾಗಿ ಯಾರಿಗೆಲ್ಲ ಇವತ್ತು ಅಂಗವಿಕಲರಿಗೆ ಇವತ್ತು ಯಾರಿಗೆಲ್ಲ ಇವತ್ತು ರಿಕ್ಷಾ ಬೇಕಾ, ಅವರಿಗೆಲ್ಲರಿಗೂ ಕೂಡ ಇವತ್ತು ನಾವು ಉಚಿತವಾಗಿ ಬ್ಯಾಂಕಿನ ದುಡ್ಡನ್ನು ನಾವು ಕಟ್ಟಿ ಲೋನ್ ಮುಖಾಂತರ ಅವರಿಗೆ ಇವತ್ತು ರಿಕ್ಷಾವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಭಾಳಷ್ಟು ಸೋದರರಿಗೆ ಟ್ರೈಸೈಕಲ್ ಬೇಡಿಕೆ ಕೇಳಿದಾಗ ನಾವು ಟ್ರೈಸೈಕಲ್ ಕೊಡುವಂಥ ಕಾರ್ಯಕ್ರಮ ಇವತ್ತು. ಈ ರೀತಿ ಎಲ್ಲ ಸವಲತ್ತನ್ನು ಕೊಡುವಂಥ ಜನಸಾಮಾನ್ಯರ ಸಂತೋಷ ಹಂಚುವಂಥ ಒಂದು ಕಾರ್ಯಕ್ರಮ ಇವತ್ತಾಗಿದೆ. ಇವತ್ತು ಇನ್ನೊಬ್ಬನಿಗೆ ಸಿಕ್ಕಿದ್ರು ಅದು ನಮಗೆ ಸಿಕ್ಕಿದಂಥ ಒಬ್ಬರಿಗೆ ಸಿಕ್ಕಿದಂಥ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನೆಲ್ಲ ನಮ್ಮ ತಾಯಂದಿರಿಗೆ ಹೇಳಿದಿಷ್ಟೇ, ನಾವೆಲ್ಲರೂ ಜೊತೆಯಾಗಿ ಬಹುಶಃ ಮುಂದೆ ಹೋಗುವಂಥ ಕೆಲಸ ಮಾಡುವ. ನಮ್ಮ ಮನೆಯಂಥ ಸಣ್ಣ ಮಕ್ಕಳು ಯಾರಿದ್ದಾರೆ ಅವನಿಗೆ ಉತ್ತಮವಾದ ಶಿಕ್ಷಣ ಕೊಡುವಂಥ ಜವಾಬ್ದಾರಿ ಸಮಾಜ ಇವತ್ತು ವಹಿಸ್ಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರೀತಿಪೂರ್ವಕವಾಗಿ ಎಲ್ಲ ಸಂಘ ಸಂಸ್ಥೆಗಳು ಇನ್ನಿತರು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು, ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪ್ರದೇಶದಲ್ಲಿ 10th ಸ್ಟ್ಯಾಂಡರ್ಡ್ನಲ್ಲಿ ಮತ್ತು PUCಯಲ್ಲಿ ಅತ್ಯಧಿಕ ಮಾರ್ಕನ್ನು ಪಡೆದು ಯಾರು ಕೂಡ ಫೀಸ್ ಇಲ್ಲ ಅಂತೇಳಿ ಮನೆಯಲ್ಲಿ ನಿಲ್ಲುವಂಥ ಅವಕಾಶ ಯಾರಿಗೂ ಕೂಡ ಆಗಬಾರ್ದು ಅಂತ ಏನಾದರೂ ಯುವಕ ಮತ್ತು ಯುವತಿದ್ರೆ ಅವನು ಪತ್ತೆ ಹಚ್ಚಿಕೊಂಡು ಅವರಿಗೆ ಸಹಾಯ ಮಾಡಿ ಶಾಲೆಗೆ ಸೇರಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲ ಜವಾಬ್ದಾರಿ. ಅದಕ್ಕೆ ನಾನು ಮುಂದೆ ನಿಂತು ನನ್ನ ಏನು ಸಹಕಾರ ಬೇಕಾ ಎಲ್ಲ ರೀತಿಯ ಸಹಕಾರ ನಾನು ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಮ್ಮ ಭವಿಷ್ಯದ ದಿನಗಳಿಗೆ ಎಲ್ಲ ಒಂದು ಕುಟುಂಬದ ಎಲ್ಲ ಸಮಸ್ಯೆಯನ್ನು ಬಗೆಹರಿದ ಶಕ್ತಿ ಇದ್ದರೆ ಆ ಮನೆಯ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಯೋಚಿಸಿ ಬಯಸ್ತೇನೆ. ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸೋ ಶಕ್ತಿ ಇದ್ದರೆ ನಿಮ್ಮ ಮಕ್ಕಳಿಗೆ ಮಾತ್ರ ಏನು ಶಕ್ತಿ ಇದೆ. ಅವ್ರಿಗೆ ಶಿಕ್ಷಣ ಕೊಡಿ, ಉತ್ತಮವಾದ ಕ್ರಾಂತಿಕಾರಿ ಬೆಳವಣಿಗೆ ಬರಲಿ, ಅವರೆಲ್ಲ ನಿಮ್ಮ ಕಷ್ಟ ದೂರ ಮಾಡಿ ಅವರಿಗೆ ಸ್ವಾಭಿಮಾನದ ಬದುಕು ಮತ್ತು ನಿಮಗೆ ನೆಮ್ಮದಿಯ ಜೀವನ ಕಾಣುವಂಥ ಕೆಲಸ ಇವತ್ತು ಮಾಡ್ತಾರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಂತ ನಾವೆಲ್ಲರಿಗೂ ಇವತ್ತು ಬಹುಶಃ ನಾವು ಕಾರ್ಯಕ್ರಮ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ನೀವು ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ನಾವು ಅಧಿಕಾರಿಗಳು ಕಾರ್ಯಕ್ರಮ ಸಂದರ್ಭದಲ್ಲಿ ಒಂದು ಸಂಘ ಸಂಸ್ಥೆಯಲ್ಲಿ ಯುವಕರು ಬಂದು ಹೇಳಿದರು, ನಾವು ಬರುವಂಥ ಎಲ್ಲ ಜನರಿಗೆ ನಾನು ಫ್ರೀಯಾಗಿ ನಾವು ಚಹಾ ಕೊಡ್ತೇವೆ ಅಂತ ಹೇಳಿ. ಇನ್ನೊಂದು ಬಂದು ಹೇಳಿದರು, ನಾವೆಲ್ಲರಿಗೂ ಕೂಡ ಜ್ಯೂಸ್ ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿ. ಇನ್ನೊಬ್ಬ ಸಂಘ ಯುವಕ ಬಂದು ಹೇಳಿದರು, ನಾವೆಲ್ಲರಿಗೂ ಕೂಡ ಫ್ರೂಟ್ಸ್ ಫ್ರೀಯಾಗಿ ಕೊಡ್ತೇವೆ ಅಂತ ಹೇಳಿ. ನಮ್ಮ ಲಕ್ಷ್ಮಕ್ಕ ಬಂದು ಹೇಳಿದರು, ನಿಮಗೆಲ್ಲ ಚರ್ಮುರಿ ನಾನು ಫ್ರೀ ಕೊಡ್ತೇನೆ ಅಂತ ಹೇಳಿಕೊಂಡು. ಇನ್ನೊಬ್ಬರು ಬಂದು ಹೇಳ್ತಾನೆ, ನಾನು ಕಡಲೆ ಮಾರುವ ನಾನು ಕಡಲೆ ಕೊಡ್ತೇನೆ ಅಂತ ಹೇಳಿ. ಚಿಕ್ಕವನು ಹೇಳ್ತಾನೆ. ನೋಡಿ, ಒಂದು ಜನಸಂಸ್ಥೆ ಸೇರಿದಾಗ ಎಲ್ಲರೂ ಕೂಡ ಇವತ್ತು ಈ ಒಂದು ವಟ್ಟಾರದಲ್ಲಿ ಕೂಡ ಎಲ್ಲ ಕೂಡ ಉಚಿತವಾಗಿ ಫ್ರೀಯಾಗಿ ಸರ್ವ ಅವಕಾಶ ಅಂತ ಹೇಳಿದರೆ ಇಲ್ಲಿ ಬಂದವರು ಸಮಾನತೆ ಅಂದರೆ ದುಡ್ಡಿದ್ದವನು ಮಾತ್ರ ಜ್ಯೂಸ್ ಕುಡಿಯುವುದಿಲ್ಲ, ಕಿಸೆಯಲ್ಲಿ ದುಡ್ಡಿಲ್ಲದವನು ಕೂಡ ಜ್ಯೂಸು ಮಾತ್ರ ಅವನು ತಿನ್ನಬೇಕಂತ ವಾತಾವರಣ ಮಾಡುವಂಥ ಒಂದು ಪರಿಪಾಠ ಕ್ಯಾಂಪ್ ಈ ಊರವರು ಇಟ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಪ್ರೀತಿ ಸೋದರತೆ ಬಾಂಧವ್ಯ ಸತತವಾಗಿ ಜೊತೆಯಾಗಿ ನಿಲ್ಲುವಂಥ ಅವಕಾಶತ್ತಾಗಲಿ, ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ ಸಂದರ್ಭದಲ್ಲಿ ಹಿಂದೆ ಯಾರು ಉಳಿದಿದ್ದಾರೆ ಅದನ್ನು ಮುಂದೆ ತಗೊಂಡು ಹೋಗುವಂಥ ಅವಕಾಶ ಆಗುವ ಯಾವುದು ಇವತ್ತು ರಾಜ್ಯ ಸರ್ಕಾರ ಅಭಿನಂದಿಸಲಿ. ಯಾಕೆ ಬಯಸ್ತಂತ ಅಂತ ಹೇಳಿದ್ರೆ, BR ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂಥ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇದೆ ಅಂತ ಹೇಳಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಬೇಡ್ಕರ್ ಅನುಗುಣವಾಗಿ ನಡೆಸುವಂಥ ಸರ್ಕಾರ ಮಾತ್ರ ಈ ರಾಜ್ಯ ಮತ್ತು ದೇಶ ಜನಸಾಮಾನ್ಯ ಸಂತೋಷ ಇರಲಿಕ್ಕೆ ಮಾತ್ರ ಇವತ್ತು ಸಾಧ್ಯವಾಗ್ತದೆ. ಆದ ಕಾರಣ ಇದನ್ನು ನಾವು ಮೈಗೂಡಿಸಿಕೊಂಡು ನಾವೆಲ್ಲರೂ ಕೂಡ ಮುಂದೆ ಹೋಗುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ದೀರ್ಘವಾಗಿ ಮಾತಾಡದೆ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ನಮ್ಮ ಸ್ಥಳೀಯ ಮಟ್ಟದ ಜನಪ್ರತಿನಿಧಿ ಸಂಘ ಸಂಸ್ಥೆಯವರಿಗೆ ನಮ್ಮೆಲ್ಲ ಜಿಲ್ಲಾಧಿಕಾರಿಯಿಂದ ಹಿಡಿದು ತಳಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕೃತಜ್ಞ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ನಾನು ಮತ್ತೊಮ್ಮೆ ಆಶೀರ್ವಾದ ನಾನು ಕೇಳಿಕೊಂಡು ಬಂದಂಥ ನಮ್ಮ ಮಂತ್ರಿಗಳಿಗೆ ಗಣ್ಯ ಅತಿಥಿಗಳೇ ಇಡೀ ನನ್ನ ಕ್ಷೇತ್ರ ಜನಸಂಪನ್ನೆಯ ಪರವಾಗಿ ನಾನು ನಿಮ್ಮನ್ನೆಲ್ಲ ಇವತ್ತು ನಾನು ಸ್ವಾಗತಿಸ್ತೇನೆ ಅಂತ ನಾನು ಹೇಳಿಕೊಳ್ತಾ, ಇವತ್ತು ರಾಜ್ಯ ಸರ್ಕಾರ ಎಲ್ಲ ನಮ್ಮ ಆಡಳಿತ ಪಕ್ಷ ಪ್ರತಿಪಕ್ಷ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದಾರೆ.
ಇವತ್ತು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆಲೋಚನೆ ಇತ್ತು, ಕರಾವಳಿ ಪ್ರದೇಶದವರಿಗೆ ಇದು ನಡೆಸಲಿಕ್ಕೆ ಸಾಧ್ಯ ಉಂಟಾ, ಮತ್ತು ಉಳ್ಳಾಲದವರಿಗೆ ಇದು ಮಾತಾಡಲಿಕ್ಕೆ ನಡೆಸಲಿಕ್ಕೆ ಅಧಿವೇಶನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಭಾಳ ಸಂಶಯ ಇತ್ತು. ಜನಸಾಮಾನ್ಯರು ಯಾವುದು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಉಳ್ಳಾಲದವರು ಸಾಧ್ಯವಾಗಿದೆ ಅಂತ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮನ್ನೆಲ್ಲನೂ ಅಭಿನಂದಿಸಿ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಗ್ಯಾರಂಟಿ ಉತ್ಸವವನ್ನು ಸರ್ಕಾರದ ವತಿಯಿಂದ ನಾವು ಉಳ್ಳಾಳದಲ್ಲಿ ನಡೆಸ್ತಾ ಇದ್ದೇವೆ, ಮಂಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಗ್ಯಾರಂಟಿ ಉತ್ಸವ ಮಾಡ್ತಾ ಇರುವಂತಹದ್ದು ತಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಚುನಾವಣೆಗೆ ಮೊದಲು ಏನು ಮಾತನ್ನ ಕೊಟ್ಟಿದ್ವಿ ಆ ಮಾತನ್ನ ನುಡಿದಂತೆ ನಡೆದು 5 ಗ್ಯಾರಂಟಿಗಳನ್ನು ಬಹಳ ಶೀಘ್ರವಾಗಿ ಅನುಷ್ಠಾನ ಮಾಡಿದ್ದೇವೆ. ಇವತ್ತು 5 ಗ್ಯಾರಂಟಿಗಳು ಅಂದರೆ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಫ್ರೀಯಾಗಿ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಆರಂಭ ಮಾಡಿದ್ದೇ ಹೋದ ಕಾಂಗ್ರೆಸ್ ಸರ್ಕಾರ. ತದನಂತರ ಬಂದಂತಹ ಸರ್ಕಾರ ನಾವು ಕೊಡ್ತಾ ಇದ್ದಂಥ 7 kg ಅಕ್ಕಿಯಲ್ಲಿ 2 kg ಅಕ್ಕಿಯನ್ನು ಕಿತ್ತುಕೊಂಡು ಬಡವರಿಗೆ ಕೊಡ್ತಕ್ಕಂಥ 7 kgಯನ್ನು 5 kgಗೆ ಕಡಿಮೆ ಮಾಡಿದ್ರು. ನಾವು ಮಾತು ಕೊಟ್ಟಿದ್ದೆವು, ನಮ್ಮ ಸರ್ಕಾರ ಬಂದರೆ ಈಗ ಬರ್ತಾ ಇರೋ 5 kgಗೆ ಇನ್ನು 5 kgಯನ್ನು ಸೇರಿಸಿ 10 kg ಅಕ್ಕಿ ಕೊಡ್ತೇವೆ ಅಂತ. ಇನ್ನು 5 kg ಅಕ್ಕಿ ಕೊಡೋಣ ಅಂದರೆ ಕೇಂದ್ರ ಸರ್ಕಾರದವರು ಅವ್ರ ಹತ್ರ ಕೋಟ್ಯಾಂತರ kg ಅಕ್ಕಿ ಬಿದ್ದಿದ್ರೂ ಕೂಡ ಕರ್ನಾಟಕದಲ್ಲಿ ಬಡವರಿಗೆ ಕೊಡೋದಿಲ್ಲ ಅಂತೇಳಿ ನಮ್ಮ ಸರ್ಕಾರಕ್ಕೆ ಅಕ್ಕಿಯನ್ನು ಕೊಡಲಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಧೃತಿಗೆಡಲಿಲ್ಲ. ಅವರು ನಮಗೆ ದಾರಿಯಲ್ಲಿ ಎಲ್ಲ ಮುಳ್ಳು ಕಲ್ಲನ್ನ ಹಾಕಿದರೂ ಸಹ ಬಡವರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಲೇಬೇಕು ಅಂತೇಳಿ 1 kgಗೆ 34 ರೂಪಾಯಿ ತರ ಪ್ರತಿಯೊಬ್ಬ ವ್ಯಕ್ತಿಗೆ 170 ರೂಪಾಯಿ, ಇವತ್ತು 4,38,00,000 ಜನರಿಗೆ ಪ್ರತಿ ತಿಂಗಳು 170 ರೂಪಾಯಿಯನ್ನು ಅವರ ಅಕೌಂಟಿಗೆ ಹಾಕ್ತಾ ಇದ್ದೇವೆ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ. 4,38,00,000 ಕನ್ನಡಿಗರ ಅಕೌಂಟಿಗೆ ಹೋಗ್ತಾ ಇದೆ ದುಡ್ಡು, ಒಬ್ಬೊಬ್ಬರಿಗೆ 170 ರೂಪಾಯಿ. ಆದ್ರಿಂದ ಅವರು ಮನೆಯಲ್ಲಿ ಅಕ್ಕಿ ಕೊಳ್ಳಬಹುದು, ಬೇಳೆ ಕೊಳ್ಳಬಹುದು, ಎಣ್ಣೆ ಕೊಳ್ಳಬಹುದು, ಅಥವಾ ಮನೆಗೆ ಬೇಕಾಗಿರುವ ಯಾವುದಾದ್ರೂ ಸಾಮಗ್ರಿ ಕೊಳ್ಳುವುದಕ್ಕೆ ನಿಮಗೆ ಅನುಕೂಲ ಆಗಲಿ, ಸಂಸಾರ ನಡೆಸಲಿಕ್ಕೆ ನಿಮ್ಮ ಕೈಗೆ ಹಣ ಬರಲಿ ಅಂತೇಳಿ ನಾವು ಕೆಲವು ಕುಟುಂಬಕ್ಕೆ 750-850 ರೂಪಾಯಿವರೆಗೂ ಒಂದೊಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಬರ್ತಾ ಇದೆ. 5 ಜನ ಇದ್ರೆ 850 ರೂಪಾಯಿ ಬರುತ್ತೆ ಒಂದು ಕುಟುಂಬಕ್ಕೆ. ಹಾಗೆ ನಿಮಗೆ 6 ಜನ ಇದ್ರೆ 1,000 ರೂಪಾಯಿ ಬರುತ್ತೆ ಒಂದು ಕುಟುಂಬಕ್ಕೆ. ಹಾಗೇನೆ ಬೇರೆ ಯೋಜನೆಗಳು ನಾವು ಕೊಟ್ಟ ಮಾತಿನಂತೆ ಗೃಹಲಕ್ಷ್ಮಿ ಮಹಿಳೆಯರ ಕೈಗೆ 2,000 ರೂಪಾಯಿ ಪ್ರತಿ ತಿಂಗಳು 1,18,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ನೇರವಾಗಿ ಅವರ ಅಕೌಂಟಿಗೆ 2,000 ರೂಪಾಯಿಯನ್ನ ಹಾಕ್ತಾ ಇದ್ದೇವೆ. ನೀವು ಆ 2,000 ರೂಪಾಯಿಗೆ ಯಾರ ಹತ್ರ ಆದ್ರೂ ಕೈ ಚಾಚಿದ್ದೀರಾ? ಯಾರಿಗಾದ್ರೂ 1 ಪೈಸಾ ಲಂಚ ಕೊಟ್ಟಿದ್ದೀರಾ? 1 ಪೈಸಾ ಸೋರಿಕೆ ಆಗಿದೆಯಾ? ಭ್ರಷ್ಟಾಚಾರ ಇಲ್ಲದೆ, ನೀವು ಯಾರಿಗೂ ಸಲಾಂ ಹೊಡೆಯದೆ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಜೀವನ ನಡೆಸ್ಕೊಳ್ಳಿಕ್ಕೆ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ತಾನಾಗಿ ಬಂದು ಬೀಳುತ್ತೆ. ಯಾರ ಮುಲಾಜಿನಲ್ಲಿ ಬದುಕಬೇಕಾಗಿಲ್ಲ, ಸ್ವಾವಲಂಬಿಯಾಗಿನೂ ಬದುಕಬಹುದು, ಸ್ವಾಭಿಮಾನಿಯಾಗಿನೂ ಬದುಕಬಹುದು. ಅಂತಹ ಸ್ವಾವಲಂಬನೆ, ಸ್ವಾಭಿಮಾನಿತನ ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಶಕ್ತಿ ಯೋಜನೆನೂ ತಮಗೆ ಗೊತ್ತಿದೆ. ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಓಡಾಡ್ತಕ್ಕಂಥ ಸೌಲಭ್ಯ. ಸುಮಾರು 4,80,00,000 ಮಹಿಳೆಯರು ಬಸ್ನಲ್ಲಿ ಓಡಾಡಿದ್ದಾರೆ ನಾವು ಉಚಿತವಾಗಿ ಈ ಯೋಜನೆ ಬಂದ ಮೇಲೆ. 4,82,00,000 ಮಹಿಳೆಯರು ಓಡಾಡಿದ್ದಾರೆ. ಅಂದ್ರೆ ಟ್ರಿಪ್ಸ್, ಮಹಿಳೆಯರು ಟ್ರಿಪ್ಸ್. ಅವರು ಮಗಳ ಮನೆಗೆ ಹೋಗ್ಬೇಕಾಗಬಹುದು, ಮಗನ ಮನೆಗೆ ಹೋಗ್ಬೇಕಾಗಬಹುದು. ಒಂದು ಹೆಣ್ಣಿಗೆ ತಾಯಿಯನ್ನ ನೋಡಬೇಕು ಅಂತ ತವರು ಮನೆಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಅಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಮಗಳ ಮನೆಗೆ ಹೋಗ್ಲಿಕ್ಕೆ, ತಾಯಿ ಮನೆಗೆ ಹೋಗ್ಲಿಕ್ಕೆ
ಯಾರ ಹತ್ರ ಆದ್ರೂ ನನಗೆ ಸ್ವಲ್ಪ ಹಣ ಕೊಡಿ ಅಂತ ಕೇಳಲಿಕ್ಕೆ ನಿಂತ್ರೆ ಮಹಿಳೆಗೆ ಸ್ವಾತಂತ್ರ್ಯ ಅಂತ ಇರುತ್ತಾ? ಮಗಳನ್ನ ನೋಡ್ಲಿಕ್ಕೆ ಸ್ವಾತಂತ್ರ್ಯ ಇರಬೇಕು ಆ ಮಗಳಿಗೆ, ಮಹಿಳೆಗೆ ಹೋಗ್ಲಿಕ್ಕೆ. ನೀವು ಧರ್ಮಸ್ಥಳಕ್ಕೆ ಹೋಗಿ, ಇಲ್ಲ ಮೂಕಾಂಬಿಕೆ ಹೋಗಿ, ಇಲ್ಲ ಅಂತ ಹೇಳಿದ್ರೆ ಸೌದತ್ತಿ ಎಲ್ಲಮ್ಮನಿಗೆ ಪೂಜೆ ಮಾಡ್ಲಿಕ್ಕೆ ಹೋಗಿ, ಅಥವಾ ಮಸೀದಿಗೆ ಹೋಗಿ, ಚರ್ಚ್ಗೆ ಹೋಗಿ, ಎಲ್ಲಿಗೆ ಹೋಗ್ಬೇಕಾದ್ರೂ ಆ ಮಹಿಳೆಗೆ ಸ್ವಾವಲಂಬಿಯಾಗಬೇಕು, ಸ್ವಾಭಿಮಾನಿಯಾಗಿ ಓಡಾಡಬೇಕು ಮಹಿಳೆ ಅಂತೇಳಿ ಆ ಮಹಿಳೆಗೆ ಆ ಶಕ್ತಿಯನ್ನ ತುಂಬಿದ್ದೇವೆ ಇವತ್ತು. ಹಾಗೇನೆ ಯುವ ನಿಧಿಯನ್ನು ಸಹ ಮಾಡಿದ್ದೇವೆ. ಮತ್ತು ನಿಮ್ಮ ಮನೆ ಖರ್ಚು ಕಡಿಮೆ ಮಾಡಲಿಕ್ಕೋಸ್ಕರ ನಾವು ಗೃಹ ಜ್ಯೋತಿ ಯೋಜನೆಯನ್ನು ಮಾಡಿದ್ದೇವೆ. ಇವೆಲ್ಲ ಯೋಜನೆಗಳು ಸೇರಿದ್ರೆ ಒಂದು ಕುಟುಂಬಕ್ಕೆ 4, 5, 6 ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ ಅನುಕೂಲ ಸಿಗ್ತಾ ಇದೆ. 4 ರಿಂದ 6, 7 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತಾ ಇರುವಂತ ಅನುಕೂಲ. ಇವತ್ತು ಯಾಕೆ ಈ ಉತ್ಸವ ಮಾಡ್ತಾ ಇದ್ದೇವೆ ಅಂದ್ರೆ, ಈ ಎಲ್ಲಾ ಯೋಜನೆಗಳು ಸೇರಿದ್ರೆ ಕರ್ನಾಟಕದಲ್ಲಿ ಒಂದು ಅಂದಾಜಿನ ಪ್ರಕಾರ ಇರುವಂತ 6.5 ಕೋಟಿ ಕನ್ನಡಿಗರ ಪೈಕಿ 4.5 ಕೋಟಿ ಕನ್ನಡಿಗರಿಗೆ ಈ 5 ಗ್ಯಾರಂಟಿಗಳು ಕೂಡ ತಲುಪಿದ್ದಾವೆ. ಅದರಲ್ಲಿ ಯಾರಾದ್ರೂ ಬಿಟ್ಟು ಹೋಗಿರುವವರು ಇರಬಹುದು. ಈ ಉತ್ಸವ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ, ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನ ನಿಮ್ಮ ಮುಂದೆ ತಂದು ಕೂರಿಸಿದ್ದೇವೆ. ಯಾರಾದ್ರೂ ಬಿಟ್ಟು ಹೋಗಿದ್ರೆ ಅವ್ರದ್ದು ಅರ್ಜಿ ತಗೊಂಡು ಅವರಿಗೂ ಸಹ ಈ ಯೋಜನೆ ಸಿಗಬೇಕು ಅಂತೇಳಿ ಗ್ಯಾರಂಟಿ ಉತ್ಸವವನ್ನ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಕಡೆ ಗೇಲಿ ಮಾಡ್ತಾರೆ, ಇದು ಅವರಿಗೆ ತಲುಪಿಲ್ಲ, ಇವ್ರಿಗೆ ತಲುಪಿಲ್ಲ ಅಂತ. ನಾವು ಸಹ ಸರ್ಕಾರದಲ್ಲಿ ಇರುವವರು 4.5 ಕೋಟಿ ಕನ್ನಡಿಗರಿಗೆ ಇದು ತಲುಪ್ತಾ ಇದೆ ಅಂತ ಬರೀ ಹೇಳಿಕೆ ಕೊಟ್ಬಿಟ್ರೆ ಆಗೋದಿಲ್ಲ. ನಮಗೂ ಕಣ್ಣಾರೆ ನೋಡ್ಬೇಕಲ್ಲ, ಇದು ಜನಗಳಿಗೆ ತಲುಪಿದೆಯೋ ಹೌದೋ ಇಲ್ಲವೋ, ಯಾರಿಗೆ ತಲುಪಿದೆ, 4.5 ಕೋಟಿ ಯಾರಿಗೆ ಹೋಗ್ತಾ ಇದೆ ಹಣ. ವರ್ಷಕ್ಕೆ 55 ಸಾವಿರ ಕೋಟಿ ಇದಕ್ಕೆ ನಾವು ಖರ್ಚು ಮಾಡ್ತಾ ಇರೋದು. ಒಮ್ಮೆ ನಮಗೂ ಕೂಡ ಜನಗಳನ್ನ ನೋಡಿ ಇಂಥ ಜನಗಳಿಗೆ ಇದು ತಲುಪ್ತಾ ಇದೆ ಅಂತ ಹೇಳಿದ್ರೆ ನಾವು ಮಾಡಿದ ಕಾರ್ಯಕ್ರಮ ಯಶಸ್ಸಾಗಿದೆ ಅಂತ ನಿಮ್ಮನ್ನ ನೋಡಿ ಆದ್ರೂ ನಮಗೂ ಭರವಸೆ ಬರುತ್ತೆ. ಅದಕ್ಕಾಗಿ ಉತ್ಸವ ಮಾಡ್ತಾ ಇರೋದು. ಯಾಕೆಂದ್ರೆ ಯೋಜನೆ 55 ಸಾವಿರ ಕೋಟಿ ಖರ್ಚು ಮಾಡೋದು ಹೆಚ್ಚಲ್ಲ, ಅದು ನಾನು 4.5 ಕೋಟಿ ಜನಗಳಿಗೆ ಇದನ್ನ ಕೊಟ್ಟಿದ್ದೇನೆ ಅಂತ ಹೇಳುವುದು ಹೆಚ್ಚಲ್ಲ. ಆದ್ರೆ ಅದು ನಿಮ್ಮ ಕೈಗೆ ತಲುಪಿ ನಿಮ್ಮ ಜೀವನ ನಡೆಸಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳಿದಾಗ ಮಾತ್ರ ನಾವು ಮಾಡಿದ ಯೋಜನೆಗೆ ಸಾರ್ಥಕತೆ ಬರುತ್ತೆ. ಆ ಸಾರ್ಥಕತೆಯ ಸಮಾವೇಶ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಾ, ಇದರಲ್ಲಿ ಬಂದಿರುವುದರಲ್ಲಿ ನಾನು ಎಣಿಸಿದ್ದೇನೆ 90% ತಾವು ಒಂದಲ್ಲ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದೀರಿ. ನಿಮಗೆ ಅನುಕೂಲ ಸಿಕ್ಕಿದೆ ಅಂತ ನೋಡಿ ನಮಗೆ ಇವತ್ತು ಸರ್ಕಾರಕ್ಕೆ ಸಾರ್ಥಕತೆಯ ಮನೋಭಾವ ಬಂದಿದೆ. ಯಾಕೆಂದ್ರೆ ನಿಮ್ಮಂತ ಜನಗಳಿಗೆ ನಾವು ಸಹಾಯ ಮಾಡಿದ್ದೇವೆ ಅಂತೇಳಿ ಅಂತ. ಹಾಗಾಗಿ ಇದು ಒಂದು ರೀತಿ ಬರೀ ಗ್ಯಾರಂಟಿ ಉತ್ಸವ ಅಲ್ಲ, ಇದು ಸಾರ್ಥಕ ಸಮಾವೇಶ. 1 ಪೈಸಾ ಲಂಚ ಇಲ್ಲದೆ, 1 ಪೈಸಾ ಸೋರಿಕೆ ಇಲ್ಲದೆ, ನೀವು ಯಾರ ಮುಂದೆ ನಿಂತು ಕೈ ಚಾಚುವ ಅವಶ್ಯಕತೆ ಇಲ್ಲದೆ ನಿಮ್ಮ ಅಕೌಂಟಿಗೆ ನೇರವಾಗಿ ಹಣ ಬರ್ತಾ ಇದೆಯಲ್ಲ, ಅದು ಬಹುಶಃ ನಿಮ್ಮ ಜೀವನ ನಡೆಸಲಿಕ್ಕೆ, ನಿಮ್ಮ ಸಂಸಾರ ತಿಂಗಳಿಂದ ತಿಂಗಳಿಗೆ ನಡೆಸಲಿಕ್ಕೆ ನಿಮಗೆ ಶಕ್ತಿಯನ್ನ ತುಂಬಿದ್ದೇವೆ ನಿಮ್ಮ ಕೈಗೆ. ಈ 5 ಗ್ಯಾರಂಟಿಗಳು ಏನಿದ್ದಾವೆ ನಿಮ್ಮ ಕೈಗೆ ಶಕ್ತಿ ತುಂಬಿದೆ ಅನ್ನುವಂತಹ ಶಕ್ತಿ ಸಮಾವೇಶ ಇವತ್ತು ನಾವು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಎದುರು ಪಕ್ಷದವರು ಏನೆಲ್ಲ ಕೇಳ್ತಾರೆ, ಇದು ಯಾಕೆ ಬಡವರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ, ಯಾಕೆ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಯಾಕೆ ಮಾಡಿದ್ದೇವೆ ಅಂದ್ರೆ, ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ತಾವು ಯೋಚನೆ ಮಾಡಬೇಕು. ಶ್ರೀಮಂತರ ಮೇಲಿದ್ದಂತ ಟ್ಯಾಕ್ಸುಗಳು ಕಡಿಮೆ ಆಗಿದೆ. 1 ವರ್ಷಕ್ಕೆ ಶ್ರೀಮಂತರು ಕಟ್ಟುವಂತ ಟ್ಯಾಕ್ಸು 2 ಲಕ್ಷ ಕೋಟಿ ಕಡಿಮೆ ಆಗಿದೆ. ಶ್ರೀಮಂತರು ಕುಬೇರರು ಕಟ್ಟುವ ಟ್ಯಾಕ್ಸ್. ಆ ಕುಬೇರರು ಕಟ್ಟುವ ಟ್ಯಾಕ್ಸ್ ಕಡಿಮೆ ಮಾಡಿದಾಗ ಅದನ್ನ ಬೇರೆಯವರ ತಲೆ ಮೇಲೆ ಹಾಕ್ಬೇಕಲ್ವಾ, ಸರ್ಕಾರಕ್ಕೆ ಆದಾಯ ಬರಲೇಬೇಕು. ಅದಕ್ಕೆ ಏನ್ ಮಾಡಿದ್ರು, ಶ್ರೀಮಂತರ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರು. ದುಡಿಯೋ ವರ್ಗದ ಜನ ಇದ್ದಾರಲ್ಲ,
ದಿನನಿತ್ಯದ ಸಾಮಗ್ರಿಗಳ ಮೇಲೆ ಟ್ಯಾಕ್ಸ್ ಅನ್ನ ಏರಿಕೆ ಮಾಡಿದ್ರು. ಡೀಸೆಲ್ ಮೇಲೆ ಟ್ಯಾಕ್ಸ್ 4 ಪಟ್ಟು ಏರಿಕೆ ಆಗಿದೆ. ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಡಬಲ್ ಆಗಿದೆ. ನೀವು ಯಾವುದು ಒಂದು ದಿನನಿತ್ಯ ವಸ್ತು ಏನಿದೆ ಅದೆಲ್ಲದರ ಮೇಲೂ ಕೂಡ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಯಾಕೆ ಟ್ಯಾಕ್ಸ್ ಜಾಸ್ತಿ ಆಯಿತು ಅಂದ್ರೆ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ. ಪೆಟ್ರೋಲ್ ಜಾಸ್ತಿ, ಡೀಸೆಲ್ ಜಾಸ್ತಿ, ಗ್ಯಾಸು ಜಾಸ್ತಿ, ಬೇಳೆ ಜಾಸ್ತಿ, ಸಿಮೆಂಟ್ ಜಾಸ್ತಿ, ಕಬ್ಬಿಣದ ರೇಟು ಜಾಸ್ತಿ, ಎಲ್ಲ ರೇಟುಗಳು ಜಾಸ್ತಿ ಆಗಿದ್ದಾವೆ. ಆದರೆ ಜನಗಳ ಸಂಪಾದನೆ ಜಾಸ್ತಿ ಆಗಿದೆಯಾ? ಜನಗಳ ಸಂಪಾದನೆ ಹಾಗೇ ಇದೆ. ಬೆವರು ಸುಡಿಸಿ ದುಡಿಯುವಂತ ಜನ ಅವರ ದುಡಿಮೆಯಿಂದ ಸಂಸಾರವನ್ನ ನಡೆಸೋದು ದಿನೇ ದಿನೇ ಕಷ್ಟ ಆಗ್ತಾ ಇದೆ. ಶ್ರೀಮಂತರ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿ ಬಡವರ ಮೇಲೆ ಟ್ಯಾಕ್ಸ್ ಹಾಕಿ ಬಡವರಿಂದ ವಸೂಲಿ ಆಗ್ತಾ ಇದೆ ದೇಶದಲ್ಲಿ ಟ್ಯಾಕ್ಸ್. ಹಾಗಾಗಿ ನಾವು ಈ ಗ್ಯಾರಂಟಿ ಮಾಡಿರೋದು ಏನಂದ್ರೆ ನೀವು ಕಟ್ಟಿದ ಟ್ಯಾಕ್ಸ್ ಅನ್ನ ನಿಮಗೆ ವಾಪಸ್ ಕೊಡ್ತಾ ಇದ್ದೇವೆ.